ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆರೆಮೀಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನಗೆ ಗುಣಪಡಿಸಿ ನಿನ್ನ ಪಾಸುಂಡೆಗಳನ್ನು ವಾಸಿ ಮಾಡುವೆನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಈ ದಿನ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ನಾನು ನಿನ್ನನ್ನು ಗುಣಪಡಿಸುವೆನು ಮತ್ತು ನಿನ್ನ ಪಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು. ಆಮೆನ್. ಹೌದು ಪ್ರಿಯ ಸಹೋದರರೇ, ಇದು ಒಂದು ಎಚ್ಚರಿಕೆಯ ಧ್ವನಿಯಲ್ಲ, ಇದು ದೇವರ ಭರವಸೆ. ಇದು ಭೀತಿಗೆ ಕಾರಣವಲ್ಲ, ಬದಲಾಗಿ ಶಾಂತಿಯ ಸಂದೇಶವಾಗಿರುತ್ತದೆ. ಏಕೆಂದರೆ ಪ್ರಿಯ ದೇವಜನರೇ, ನೀವು ಎಷ್ಟೋ ದಿನಗಳಿಂದ ಸಂಕಷ್ಟಗಳಲ್ಲಿದ್ದೀರಿ. ಹಣ ಇಲ್ಲದೆ, ಕುಟುಂಬದ ಅಗತ್ಯಗಳನ್ನು ಪೂರೈಸಲಾಗದೆ ಸಮಯವನ್ನು ಕಳೆಯುತ್ತಿರುವುದಾದರೆ, ನಿಮ್ಮ ಮಕ್ಕಳ ಮದುವೆಯ ಕನಸುಗಳು ಮುರಿದು ಬೀಳುವುದಾದರೆ, ಇನ್ನು ಅನೇಕರಿಗೆ ಮಕ್ಕಳಿಲ್ಲದೆ ವರ್ಷಗಳೇ ಕಳೆಯುತ್ತಿರುವುದಾದರೆ, ಪ್ರಿಯ ಸಹೋದರರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ನಿಮ್ಮ ದೇವರಾದ ಯೆಹೋವ ನಿಮ್ಮನ್ನು ಗುಣಪಡಿಸಿ ನಿಮ್ಮ ಪಾಸುಂಡೆಗಳನ್ನು ವಾಸಿ ಮಾಡುವವನಾಗಿದ್ದಾನೆ ಮತ್ತು ಮಾನವರಿಗೆ ಗುಣಪಡಿಸಲು ಆಗದಂತ ಗಾಯಗಳನ್ನು ದೇವರು ಗುಣಪಡಿಸುತ್ತಾನೆ. ಭಯಪಡಬೇಡಿರಿ ಪ್ರಿಯ ಸಹೋದರರೇ. ಕೀರ್ತನೆ 43ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವುದಾದರೆ, ಅಲ್ಲಿ ಕೀರ್ತನೆಗಾರನಾದ ದಾವೀದನು ಹೀಗನ್ನುತ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ. ನಾನು ಇನ್ನು ಆತನನ್ನೇ ಸ್ತುತಿಸುತ್ತಿರುವೆನು ಎಂದು. ಆಮೆನ್. ಹೌದು ಪ್ರಿಯ ದೇವಜನರೇ, ನೀವು ವ್ಯಥೆ ಪಡದೆ, ಕುಗ್ಗಿ ಹೋಗದೆ ಆತನನ್ನೇ ಸ್ತುತಿಸುವವರಾಗಿರಿ. ಏಕೆಂದರೆ ಆತನೇ ಈಗನ್ನುತ್ತಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 41:10ನೇ ವಚನದಲ್ಲಿ, ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ನೀಡುತ್ತೇನೆ ಎಂದು. ಆಮೆನ್. ಹೌದು ಪ್ರಿಯ ದೇವಜನರೇ, ಆತನೇ ನಿಮ್ಮನ್ನು ಬಲಪಡಿಸಿ ಆತನ ಪಾಸುಂಡೆಗಳಿಂದ ನಿಮ್ಮನ್ನು ಗುಣಪಡಿಸುವವನಾಗಿದ್ದಾನೆ. ನೀವು ಯಾವುದಕ್ಕೂ ಭಯಪಡದೆ ಧೈರ್ಯದಿಂದ ಮುಂದಕ್ಕೆ ನಡೆಯಿರಿ, ಕರ್ತನೇ ನಿಮ್ಮ ಸಂಗಡ ಇದ್ದಾನೆ. ಆಮೆನ್.